ಎಲ್ಲ ಮುಖ್ಯ ಶಿಕ್ಷಕರಿಗೆ ಆತ್ಮೀಯವಾದಂಥ ನಮಸ್ಕಾರಗಳು. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, 2024-25ನೇ ಶೈಕ್ಷಣಿಕ ಸಾಲಿಗೆ ಈಗಾಗಲೇ ತಮ್ಮ SDMC ಖಾತೆಗೆ ಮಕ್ಕಳಿಗೆ ಶೂ ಸಾಕ್ಸ್ ಖರೀದಿ ಅನುದಾನ ಬಿಡುಗಡೆಯಾಗಿರುತ್ತೆ. ಅನುದಾನವನ್ನು ಬಳಸ್ಕೊಂಡು ತಾವು ಶೂ ಸಾಕ್ಸನ್ನು ಖರೀದಿ ಮಾಡಿ ಮಕ್ಕಳಿಗೆ ವಿತರಣೆ ಮಾಡ್ತೀರಾ. ಈ ಒಂದು ಮಾಹಿತಿನ ನಾವು ಆನ್ಲೈನಲ್ಲಿ ಅಪ್ಡೇಟ್ ಮಾಡಬೇಕು, ಅಂದರೆ ಆನ್ಲೈನಲ್ಲಿ ಹಿಂದೀಕರಣ ಮಾಡಬೇಕು. ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಗೂಗಲ್ ಬ್ರೌಸರ್ಗೆ ಹೋಗಿ ಅಲ್ಲಿ schooleducation.nic.in ಅಂತ ಏನಿದೆ ಆ ವೆಬ್ಸೈಟ್ ಅಡ್ರೆಸ್ಸನ್ನು ಟೈಪ್ ಮಾಡಿ. ಟೈಪ್ ಮಾಡಿದಾಗ ಈ ರೀತಿ ಲಿಂಕ್ ಓಪನ್ ಆಗುತ್ತೆ. ಸ್ಕೂಲ್ ಎಜುಕೇಷನ್ ಅಂತ ಬ್ಲೂ ಕಲರಲ್ಲಿರೋ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಇಲ್ಲಿ ನಮ್ಮದು ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ನಿಮಗಿಲ್ಲಿ ಓಪನ್ ಆಗುತ್ತೆ. ಹಾಗೆ ನೀವು ಬಾಟಮ್ಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಲಾಸ್ಟಲ್ಲಿ ಈ ಆಡಳಿತ ತಂತ್ರಾಂಶ ಇಂಜಿನಿಯರಿಂಗ್ ಸೇವೆಗಳು ಅಂತ ಹೇಳಿ ಒಂದು ಲಿಂಕ್ ಇದೆ. ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಸೊ ಇಲ್ಲಿ ಸಬ್ ಪೋರ್ಟಲ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಎರಡನೇ ಪೋರ್ಟಲ್ಲು ಇನ್ಸೆಂಟಿವ್ ಮಾನಿಟರಿಂಗ್ ಅಂತ ಹೇಳಿದೆ. ಇಲ್ಲಿ ಲಾಗಿನ್ ಇದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೈಟ್ ಸೈಡಲ್ಲಿ 3 ಗೆರೆಗಳು ಕಾಣಿಸ್ತಾ ಇದೆ ನೋಡಿ. ಈ 3 ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಲಾಗಿನ್ ಅಂತ ಆಪ್ಷನ್ ಸಿಗುತ್ತೆ. ಆ ಲಾಗಿನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಇಲ್ಲಿ HM ಲಾಗಿನ್ ಮೇಲೆ ಟ್ಯಾಪ್ ಮಾಡಿ. ಸೊ ಟ್ಯಾಪ್ ಮಾಡಿದಾಗ ಲಾಗಿನ್ ಪೇಜ್ ನಿಮಗೆ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ಗೆ ನಿಮ್ಮದು ಸ್ಕೂಲ್ದು UDICE ನಂಬರನ್ನು ಹಾಕಿ, ಪಾಸ್ವರ್ಡ್ಗೆ ನಿಮ್ಮದು SDMC ಅಕೌಂಟ್ ನಂಬರನ್ನು ಹಾಕಿ. ಹೈಸ್ಕೂಲ್ನವರು ಯೂಸರ್ ನೇಮ್ಗೆ ನಿಮ್ಮದು UDICE ನಂಬರನ್ನು ಹಾಕಿ, ಪಾಸ್ವರ್ಡ್ಗೆ RMSC ಅಕೌಂಟ್ ನಂಬರನ್ನು ಹಾಕಿ. ಸೊ ಒಂದು ವೇಳೆ ಅದಕ್ಕೆ ಓಪನ್ ಆಗಲಿಲ್ಲ ಅಂದರೆ ಎರಡಕ್ಕೂ ಕೂಡ UDICE ನಂಬರನ್ನು ಹಾಕಿ ನೀವು ಟ್ರೈ ಮಾಡಿದ್ರೆ ಓಪನ್ ಆಗುತ್ತೆ. ಈಗ ನಾನು ಒಂದು ಶಾಲೆದು ಲಾಗಿನ್ ಆಗ್ತಾಯಿದ್ದೀನಿ. ಯೂಸರ್ ನೇಮ್ಗೆ ನೀವು UDICE ನಂಬರ್ ಹಾಕಬೇಕು, ಪಾಸ್ವರ್ಡ್ಗೆ SDMC ಅಕೌಂಟ್ ನಂಬರನ್ನು ಹಾಕಬೇಕು. ಸೊ ಹಾಕಿದ ಮೇಲೆ ಈ ರೀತಿ ನಿಮ್ಮದು ಶಾಲೆ ಹೆಸರನ್ನು ತೋರಿಸುತ್ತೆ. ಇಲ್ಲಿ ಮತ್ತೆ ರೈಟ್ ಸೈಡಲ್ಲಿ 3 ಗೆರೆಗಳಿದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮಾಡ್ಯೂಲ್ಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆ್ಯಡ್ ವೆಂಡರ್ ಅಂತ ಒಂದು ಸಬ್ ಆಪ್ಷನ್ ಓಪನ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ನಿಮಗೆ ಓಪನ್ ಆಗುತ್ತೆ. ನೀವು ಯಾರ ಹತ್ರ ಶೂ ಸಾಕ್ಸ್ ಖರೀದಿ ಮಾಡಿರ್ತೀರಾ ಆ ವೆಂಡರ್, ಅಂದರೆ ನೀವು ಯಾರ ಹತ್ರ ಖರೀದಿ ಮಾಡಿರ್ತೀರಾ ಅವರ ನೇಮನ್ನು ಹಾಕಬೇಕು, ಅವರ ಅಡ್ರೆಸ್ಸನ್ನು ಹಾಕಬೇಕು, ಅವ್ರದ್ದು GST ನಂಬರ್ ಏನಿರುತ್ತೆ GST ನಂಬರನ್ನು ಹಾಕಬೇಕು. ಇಲ್ಲಿ ಕೊಟೇಶನ್ ಪ್ರಕಾರ ಪ್ರತಿ ವಿದ್ಯಾರ್ಥಿಗೆ ನಿಗದಿಪಡಿಸಿದ ದರ ಅಂತಾರೆ, ಅಂದರೆ ಒಂದು ಶೂಸ್ಗೆ 1 ರಿಂದ 5ನೇ ತರಗತಿ ಮಕ್ಕಳಿಗೆ ಒಂದು ಶೂಸ್ಗೆ ಎಷ್ಟು ರೂಪಾಯಿ ಅನ್ನೋದನ್ನು ಇಲ್ಲಿ ಹಾಕಬೇಕು. ಒಂದು ಜೊತೆ ಶೂಸ್ಗೆ ಎಷ್ಟು ರೂಪಾಯಿ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕು. ಟೋಟಲ್ ಹಾಕಬಾರ್ದು. ಒಂದು ಮಗುಗೆ ಎಷ್ಟು ಬಿಡುಗಡೆ ಆಗಿರುತ್ತೆ ಅನ್ನೋದನ್ನು ಅಷ್ಟನ್ನು ಇಲ್ಲಿ ಹಾಕಬೇಕು. ಹಾಗೆ 2ನೇ ಬಾಕ್ಸಲ್ಲಿ 6 ರಿಂದ 8ಕ್ಕೆ ಹಾಕಬೇಕು. 3ನೇ ಬಾಕ್ಸಲ್ಲಿ 9 ರಿಂದ 10ಕ್ಕೆ ಹಾಕಬೇಕು. ನಿಮಗೆ ಯಾವುದು ಅನ್ವಯ ಆಗಲ್ಲ ಆ ಬಾಕ್ಸ್ಗೆ 00 ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಆಪ್ಷನ್ ಇರುತ್ತೆ. ಸಬ್ಮಿಟ್ ಆಪ್ಷನ್ನ ಕೊಡಬೇಕು. ಸಬ್ಮಿಟ್ ಆಪ್ಷನ್ ಕೊಟ್ಟಾದಮೇಲೆ ನೆಕ್ಸ್ಟ್ ಎಕ್ಸಿಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ 3 ಗೆರೆಗಳಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಗೈನ್ ಇಲ್ಲಿ ಮಾಡ್ಯೂಲ್ಸ್ ಇದೆ. ಮಾಡ್ಯೂಲ್ಸ್ಗೆ ಬನ್ನಿ. ಆ್ಯಡ್ ವೆಂಡರ್ ಈಗ ಕಂಪ್ಲೀಟ್ ಮಾಡಿರ್ತೀರ. ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆ್ಯಡ್ ವೆಂಡರ್ ನೇಮ್ ಏನು ಹಾಕಿರ್ತೀರಾ ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅವ್ರ ನೇಮ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಆ ನೇಮ್ ಮೇಲೆ ಕ್ಲಿಕ್ ಮಾಡಿ ಅವ್ರ ಹೆಸರು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆಯೇ GST ನಂಬರ್ ಅದೇ ಅಪ್ಡೇಟ್ ಆಗಿರ್ತದೆ. ಸೊ ನಂತರ ಇಲ್ಲಿ ಏನು ಹೇಳ್ತಾರೆ, ನಂಬರ್ ಆಫ್ ಶೂ ಆ್ಯಂಡ್ ಸಾಕ್ಸ್ ಡಿಸ್ಟ್ರಿಬ್ಯೂಟೆಡ್, 1 ರಿಂದ 5ನೇ ತರಗತಿಗೆ ಎಷ್ಟು ಶೂ ಮತ್ತು ಸಾಕ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ ಅನ್ನೋ ಸಂಖ್ಯೆನ ಇಲ್ಲಿ ಹಾಕಬೇಕು. ಹಾಗೆಯೇ ನಂಬರ್ ಆಫ್ ಶೂಸ್ ಆ್ಯಂಡ್ ಸಾಕ್ಸ್ ಡಿಸ್ಟ್ರಿಬ್ಯೂಟೆಡ್ 6 to 8. ಸೊ ನಿಮಗೆ ಅನ್ವಯ ಆಗೋದನ್ನು ಇಲ್ಲಿ ಹಾಕಿ. ಇಲ್ಲಿ ಡಿಸ್ಟ್ರಿಬ್ಯೂಟೆಡ್ ಡೇಟ್ ಅಂತ ಹೇಳಿದೆ. ಇಲ್ಲಿ ನೀವು ಡಿಸ್ಟ್ರಿಬ್ಯೂಟೆಡ್ ಡೇಟ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಯಾವ ಡೇಟ್ಗೆ ನೀವು ಕೊಡ್ತೀರಾ ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ ಅಂತ ಕೊಟ್ಟರೆ ಅಲ್ಲಿ ಆ ಡೇಟು ಬರುತ್ತೆ. ಸೊ ನೆಕ್ಸ್ಟು ಅಪ್ಲೋಡ್ ಇನ್ವಾಯ್ಸು 2 ಇನ್ವಾಯ್ಸ್ ವೋಚರ್ಸನ್ನು ಕೊಟ್ಟಿರ್ತಾರೆ ಅವರು. ಆ 2 ಇನ್ವಾಯ್ಸ್ ವೋಚರ್ಸನ್ನು ನೀವಿಲ್ಲಿ ಅಪ್ಡೇಟ್ ಮಾಡಬೇಕು. ಇಲ್ಲಿ ಚೂಸ್ ಫೈಲ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ಹಾಗೆಯೇ ನೀವು ಡೈರೆಕ್ಟಾಗಿ ಇಟ್ಟು ಫೋಟೋ ತೆಗೆದು ಹಾಗೆಯೇ ಅಪ್ಲೋಡ್ ಮಾಡ್ಬೋದು. ಅಥವಾ ನೀವು ಗ್ಯಾಲರಿನಲ್ಲಿ ಇಟ್ಕೊಂಡಿದ್ರೆ ಇಲ್ಲಿ ಮೀಡಿಯಾ ಪಿಕ್ಕರ್ ಓಪನ್ ಆಗುತ್ತೆ. ನೀವೇನಾದರೂ ಗ್ಯಾಲರಿನಲ್ಲಿ ಇಟ್ಕೊಂಡಿದ್ರೆ ಗ್ಯಾಲರಿ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಇನ್ವಾಯ್ಸ್ ವೋಚರ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಎರಡನ್ನೂ ನೀವು ಹಾಕಬೇಕಾಗತ್ತೆ. 2 ಇನ್ವಾಯ್ಸ್ ವೋಚರ್ಸ್ ತೊಗೊಳ್ಳೇಬೇಕು, ಎರಡನ್ನೂ ಹಾಕಬೇಕು. ಆಮೇಲೆ ಡೇಟ್ ಆಫ್ ಇನ್ವಾಯ್ಸ್, ಅದರಲ್ಲಿ ಆ ಇನ್ವಾಯ್ಸ್ ವೋಚರ್ನಲ್ಲಿ ಡೇಟ್ ಇರುತ್ತೆ. ಯಾವ ಡೇಟು ಅನ್ನೋದನ್ನು ನೋಡಿಕೊಂಡು ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ ಕೊಟ್ಟರೆ ಅದು ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ 2ನೇ ಇನ್ವಾಯ್ಸ್ ವೋಚರ್ದು ಅಷ್ಟೇ ಯಾವ ಡೇಟ್ ಅಂತ ನೋಡಿಕೊಂಡು ಅದಕ್ಕೆ ಡೇಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಆ ಡೇಟಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈ ರೀತಿ ಹಾಕಬೇಕು. ಸೊ ಇಷ್ಟು ಆದಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ 3rd ಆಪ್ಷನ್ನು ನಿಮಗೆ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ 3 ಗೆರೆಗಳಿರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಮಾಡ್ಯೂಲ್ಸ್ಗೆ ಬನ್ನಿ.
ಈಗ ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಆಯಿತು. ಫಂಡ್ ರಿಸೀವ್ಡ್ ಅಂತ ಹೇಳಿ ಥರ್ಡ್ ಆಪ್ಷನ್ನು, ಅದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಫಂಡ್ ರಿಸೀವ್ಡ್ ಫ್ರಮ್ ಬಿ ಒ ಡಿಪಾರ್ಟ್ಮೆಂಟ್ ಆಫೀಸಿಂದ ನಿಮಗೆ ಎಷ್ಟು ಅಮೌಂಟ್, ಟೋಟಲ್ ಅಮೌಂಟ್ ಏನು ಬಿಡುಗಡೆ ಆಗಿರುತ್ತೆ ಅಮೌಂಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆಯೇ ಯಾವ ಡೇಟ್ಗೆ ನಿಮ್ಮ SDMC ಖಾತೆಗೆ ಯಾವ ಡೇಟ್ಗೆ ಹಣ ಜಮೆ ಆಗಿದೆ ಅನ್ನೋದನ್ನು ನೀವಿಲ್ಲಿ ಓಪನ್ ಮಾಡಿದ್ರೆ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಯಾವ ಡೇಟಲ್ಲಿ ಹಣ ಜಮೆ ಆಗಿದೆ ನೋಡಿಕೊಂಡು ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ ಕೊಟ್ಟರೆ ಅದು ಅಲ್ಲಿ ಬಂದು ಅಪ್ಲೋಡ್ ಆಗುತ್ತೆ. ಸೊ ಹಾಗೆಯೇ ಮತ್ತು ಶೂ ಸಾಕ್ಸ್ಗೆ ಸಂಬಂಧಪಟ್ಟಂಗೆ ನಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟು ಅಥವಾ ಬೇರೆ ಕಡೆಯಿಂದ ಏನಾದರೂ ನೀವು ಸೋರ್ಸನ್ನು ಪಡ್ಕೊಂಡಿದ್ರೆ ಇಲ್ಲಿ ಹಾಕಬೇಕಾಗತ್ತೆ. ಹಾಗೆ ಅದರದ್ದು ಡೇಟನ್ನು ಹಾಕಬೇಕಾಗತ್ತೆ. ಆ ಥರದ್ದು ಯಾವುದೂ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸೊ ಮೊದಲನೇ ಬಾಕ್ಸಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಂದ ನಿಮ್ಮ ಶಾಲೆಗೆ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಅನ್ನೋದನ್ನು ಇಲ್ಲಿ ಹಾಕಿ, ಅಮೌಂಟನ್ನು ಹಾಕಿ, ಇಲ್ಲಿ ಯಾವ ಡೇಟಲ್ಲಿ ನಿಮ್ಮ ಖಾತೆಗೆ ಜಮಾ ಆಗಿದೆ ಅನ್ನೋದನ್ನು ಕ್ಯಾಲೆಂಡ್ರ್ ಓಪನ್ ಮಾಡಿಕೊಂಡು ಡೇಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇದು ಸರಿ ಹೋಗುತ್ತೆ. ಅಲ್ಲಿ ಬಂದು ಆ ಡೇಟಲ್ಲಿ ಬರುತ್ತೆ. ಸೊ ಇಷ್ಟಾದ ಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ಆದಮೇಲೆ ನೆಕ್ಸ್ಟ್ ಎಕ್ಸಿಟ್ ಕೊಟ್ಟರೆ ಎಗೈನ್ ಇಲ್ಲಿ 3 ಗೆರೆಗಳು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡ್ಯೂಲು ಓಪನ್ ಮಾಡ್ಕೊಂಡು ಇಲ್ಲಿ ಡೇಟಾ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನೀಗ ಡೇಟಾ ವೆರಿಫಿಕೇಷನ್ಸ್ ಅಂದರೆ ಹಿಂದೆ ಏನೆಲ್ಲ ಮಾಡಿರ್ತೀರ ಅದೆಲ್ಲ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದನ್ನು ಬೇಕಾದರೆ ನೀವೊಂದು ಪ್ರಿಂಟ್ ತೆಗೆದಿಟ್ಕೋಬೋದು. ಇದೆಲ್ಲ ಬಂದಿರುತ್ತೆ. ನೀವೇನು ಆ್ಯಡ್ ವೆಂಡರು, ಫಂಡ್ ರಿಸೀವ್ಡು, ಆಮೇಲೆ ಶೂಸ್ ಕೊಟ್ಟಿರೋ ನಂಬರ್ಸ್, ಎಷ್ಟು ಮಕ್ಕಳಿಗೆ ಶೂಸ್ ಕೊಟ್ಟಿದ್ದೀರ ಅದೆಲ್ಲ ನೀವಿಲ್ಲಿ ಹಾಕ್ಬಿಟ್ರೆ ಅದೆಲ್ಲ ಇಲ್ಲಿ ಬಂದಿರುತ್ತೆ. ಇದನ್ನು ನೋಡಿಕೊಂಡು ಇಲ್ಲಿ ನಿಮ್ಗೇನಾದರೂ ತಪ್ಪು ಮಾಹಿತಿ ಹಾಕಿದರೆ ಇದನ್ನು ಡಿಲೀಟ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಇದನ್ನು ಡಿಲೀಟ್ ಮಾಡಿ, ನೀವು ಡಿಲೀಟ್ ಮಾಡಬೇಕಂದ್ರೆ ಈಗೇನೋ ಒಂದು ತಪ್ಪಾಗಿ ಹಾಕಿರ್ತೀರ ಮಾಹಿತಿ, ಮಕ್ಕಳ ಸಂಖ್ಯೆ ತಪ್ಪಾಗಿ ಹಾಕಿರ್ತೀರ ಅಥವಾ ಅಮೌಂಟ್ ರಿಸೀವ್ಡ್ ಆಗಿರೋ ತಪ್ಪಾಗಿ ಹಾಕಿದರೆ ಇಲ್ಲಿ ಏನು ತಪ್ಪಾಗಿದೆ ಅಂತ ರಿಮಾರ್ಕ್ಸ್ ಬಾಕ್ಸಲ್ಲಿ ನೀವು ಟೈಪ್ ಮಾಡಬೇಕು. ಸೊ ಟೈಪ್ ಮಾಡಿದಾದಮೇಲೆ ಇಲ್ಲಿ ಡಿಲೀಟ್ ಆಪ್ಷನ್ಸ್ ಸಿಗುತ್ತೆ. ಇದನ್ನು ಕೊಟ್ಟರೆ ಸೊ ಆವಾಗ ಅದು ಸಂಪೂರ್ಣ ನಿಮ್ಮದು ಡೇಟಾ ಎಲ್ಲ ಡಿಲೀಟ್ ಆಗುತ್ತೆ. ಆವಾಗ ನೀವು ಹೊಸದಾಗಿ ಸರಿಯಾಗಿ ಮತ್ತೆ ಕೂಡ ಹಾಕ್ಬೋದು. ಸೊ ಇದನ್ನು ನೀವು ಶೂ ಸಾಕ್ಸು ಖರೀದಿ ಮಾಡಿದ ಮೇಲೆ ಸೊ ಏನು ಇನ್ಸೆಂಟಿವ್ ಮಾನಿಟರಿಂಗ್ ಪೋರ್ಟಲ್ನಲ್ಲಿ ಇದನ್ನು ಅಪ್ಡೇಟ್ ಮಾಡಬೇಕು. ಎಲ್ರಿಗೂ ಕೂಡ ಧನ್ಯವಾದಗಳು.